ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಂದೆರಡು ಸ್ವೀಟ್ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ಈಗ ನವರಾತ್ರಿ ಹಬ್ಬ ಬಂತಲ್ಲ, ಅದಕ್ಕೋಸ್ಕರ ನೀವು ಇದನ್ನು ನೈವೇದ್ಯಕ್ಕೂ ಕೂಡ ಮಾಡ್ಕೋಬೋದು ಅಥವಾ ಇದು ಉಪವಾಸಕ್ಕೂ ಕೂಡ ಬರುತ್ತೆ. ಇದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಸಿರಿಧಾನ್ಯನ ಬಳಸ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಸಾಮೆನ ತೊಗೊಂಡಿದ್ದೀನಿ. ಈ ಸಾಮೆನ ನಾನು ಒಂದು 20 ಸೆಕೆಂಡ್ ಮಾತ್ರ ನಾನು ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ. ಅಂದರೆ ಇದನ್ನು ಪೂರ್ತಿ ಪುಡಿ ಮಾಡೋದಲ್ಲ, ಸ್ವಲ್ಪ ಇದನ್ನು ರವೆ ಥರ ಮಾಡ್ಕೋಬೇಕು. ಆ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಈ ಪ್ಯಾನಲ್ಲಿ ನಾನು ಒಂದು ದೊಡ್ಡ ಚಮಚ ತುಪ್ಪನ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಒಂದು 1/4 ಕಪ್ನಷ್ಟು ಇದು ಅರಿಶಿನದ ಇದು ಸಿಗುತ್ತೆ, ನಿಮಗೆ ಅರಿಶಿನದ ಕೊಂಬು ಹಸಿದು ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ಇದು ಎಲ್ಲ ರೀತಿಯಿಂದ ತುಂಬಾ ಒಳ್ಳೆಯದು ಹೆಲ್ತಿಗೆ. ಹಾಗಂತೇಳಿ ಇದನ್ನು ತುಂಬ ಜಾಸ್ತಿ ಬಳಸೋಂಗಿಲ್ಲ. ನಾನು 1 ಕಪ್ ಸಾಮೆಗೆ ನಾನು ಒಂದು 1/4 ಕಪ್ ಉಪಯೋಗಿಸಿದ್ದೀನಿ. ನಿಮಗೆ ಬಾಡಿಗೆ ಭಾಳ ಹೀಟ್ ಅಂತ ಅನಿಸಿದ್ರೆ ನೀವು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆನೂ ಹಾಕ್ಬೋದು. ಇದನ್ನು ಈ ಥರ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದು ಒಂಥರ ಒಳ್ಳೆ ಫ್ಲೇವರ್ ಬರುತ್ತೆ ಈ ಥರ ಹುರ್ಕೊಂಡಾಗ. ನೋಡಿ, ಈ ಥರ ಚೆನ್ನಾಗಾಗುತ್ತೆ. ನೋಡಿ, ಈಗ ಹುರಿದಿದ್ದನ್ನ ಪಕ್ಕಕ್ಕೆ ತೆಗೆದಿಟ್ಕೊಂಡು ಅದೇ ಪ್ಯಾನಲ್ಲಿ ನಾನು 2 ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ. 1 ಕಪ್ ರವೆಗೆ 2 ಕಪ್ ಬೆಲ್ಲ. ನೀರನ್ನು 3 ಕಪ್ ಹಾಕ್ತಾಯಿದ್ದೀನಿ. ನೀರು ಹಾಕೋ ಅಳತೆ ನಾನು ರವೆ ಅಳತೆಗೆ ಹಾಕ್ತಾಯಿದ್ದೀನಿ. ರವೆನ ಒಂದು ರವೆ ತೊಗೊಂಡಿದ್ದೀನಲ್ಲ, ಅಂದರೆ ಒಂದು ಸಾಮೆ ಅಕ್ಕಿ ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನು 3 ನೀರನ್ನ ಹಾಕ್ತಾಯಿದ್ದೀನಿ. ನಾನು ಬರೀ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಅಷ್ಟೇ, ಯಾವುದೇ ರೀತಿಯಾದ ಪಾಕನ ಏನೂ ಮಾಡ್ಕೊತಾ ಇಲ್ಲ. ನೋಡಿ, ಕರಗಿಸ್ಕೊತಾ ಇದ್ದೀನಿ. ಕರಗಿಸ್ಕೊಂಡ್ಮೇಲೆ ಈ ಥರ ಸೋಸ್ಕೋಬೇಕು. ಅದರಲ್ಲಿ ಏನಾದರೂ ಕಲ್ಲಿರೋ ಚಾನ್ಸಸ್ಗಳಿರ್ತವೆ, ಅದಕ್ಕೆ ಸೋಸಿ ಪಕ್ಕಕ್ಕೆ ಇಟ್ಕೋಬೇಕು. ಒಂದು ಪ್ಯಾನಲ್ಲಿ ನಾನು ಒಂದು ಪ್ಯಾನಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು ದೊಡ್ಡ ಸ್ಪೂನು. ಅದರಲ್ಲಿ ಈ ಥರ ನಾವು ರವೆ ಮಾಡಿಟ್ಕೊಂಡಿದ್ದೀವಲ್ಲ, ಆ ರವೆನ ಹುರ್ಕೋಬೇಕು ಚೆನ್ನಾಗಿ. ಇದು ನೋಡಿ, ಇದು ಈ ಥರ ಹುರಿತಾ ಇದ್ದಂಗೆಲ್ಲ ಇದು ತುಪ್ಪನ ಬಿಟ್ಕೊಂಡು ಹೋಗುತ್ತೆ. ಈ ಥರ ತುಪ್ಪನ ಚೆನ್ನಾಗಿ ಬಿಟ್ಕೊಂಡಿದೆ ಈಗಾಗಲೇ. ಇದು ಒಂದು 6 ರಿಂದ 7 ನಿಮಿಷ ತೊಗೊಳುತ್ತೆ. ಅದಾದ ನಂತರ ನಾನು ಇದಕ್ಕೆ ನಾವೇನು ಇದು ಅರಿಶಿನ ಹುರಿದಿಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಅರಿಶಿನದ್ದು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಹುರಿದಿಟ್ಕೊಂಡ್ರು ಅರಿಶಿನ. ನಾನು ಈ ಬೆಲ್ಲದ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಮತ್ತಷ್ಟು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ, ಇದಿಷ್ಟೇ ಸಾಕಾಗುತ್ತೆ. ಇವಾಗ ಇದು ಚೆನ್ನಾಗಿ ಕುದ್ದಂಗೆಲ್ಲ ಇದು ಗಟ್ಟಿ ಹಾಕ್ಕೊತ ಬರುತ್ತೆ. ನೋಡಿ, ನಾವು ಹಾಕಿರೋದು 2 ಸ್ಪೂನ್ ತುಪ್ಪ. 2 ಸ್ಪೂನ್ ತುಪ್ಪದಲ್ಲಿ ತುಂಬಾ ರುಚಿಯಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಭಾಳಷ್ಟು ತುಪ್ಪದ ಅವಶ್ಯಕತೆಯೂ ಇದಕ್ಕಿಲ್ಲ. ನೋಡಿ, ಈಗ ಇದಕ್ಕೆ ನಾನು ಒಂದಿಷ್ಟು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ನೋಡಿ, ತುಪ್ಪ ಎಲ್ಲ ಸೈಡಿಗೆ ಬರ್ತಾಯಿದೆ. ಇವಾಗ ಈ ಥರ ಆದ ನಂತರ ಇದು ರೆಡಿಯಾಗಿದೆ. ತುಂಬಾ ಬಾಯಲ್ಲೇ ಕರಗುತ್ತಿದ್ದು, ಬಟ್ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು, ಯಾಕಂದರೆ ಇದು ನಾವು ಹಾಕಿರೋದು ರವೆ ಅಲ್ಲ, ಇದು ಸಾಮೆ ಅಕ್ಕಿ. ಅದರಿಂದ ಇದನ್ನು ಬೇಯಕ್ಕೆ ಒಂದು 5 ನಿಮಿಷ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಬೇಯಿಸಬೇಕು. ಇಲ್ಲಾಂದರೆ ಅದು ನಾಲ್ಗೆಗೆ ಆ ಕಾಳುಗಳು ವರ್ಗುವಂಥ ಚಾನ್ಸಸ್ಗಳಿರುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಬೇಯಿಸೋದು ಒಳ್ಳೆಯದು. ನೋಡಿ, ಈ ಥರ ಎಷ್ಟು ಚೆನ್ನಾಗಿದೆ. ನಿಮಗೆ ನಡುವೆ ನಡುವೆ ಅರಿಶಿನದ್ದು ಒಂದು ಹಸಿ ಅರಿಶಿನದ್ದು ಒಂದು ಇದು ಕಾಣಿಸ್ತಾ ಇರುತ್ತೆ, ನಾವು ತುರಿದು ಹಾಕಿದ್ದೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಮೇಲೆ ಈ ಥರ ಬಾದಾಮಿನ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು. ನೋಡಿದ್ರಲ್ಲ, ಈ ಥರ ಒಂದು ಅರಿಶಿನದ ಹಲ್ವಾ ಅಂತ ಎಷ್ಟು ಚೆನ್ನಾಗಿದೆ ಅಂತ. ಇದು ನಾನಿವಾಗ ನಿಮಗೆ ಈ ಕೋದೋ ಮಿಲೆಟ್ ಇರುತ್ತಲ್ಲ, ಆ ಮಿಲೆಟ್ನ ಉಪಯೋಗಿಸ್ಬಿಟ್ಟು ಇನ್ನೊಂದು ರೀತಿಯಾದ ಒಂದು ಸ್ವೀಟನ್ನ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದಕ್ಕೆ ನಾನು 1 ಕಪ್ ನಾನು
ಕೋದೋನ ನೆನೆ ಇಟ್ಟಿದ್ದೆ. ಅದಕ್ಕೆ ನಾನು 2 ಕಪ್ ನೀರು ಹಾಕ್ತಾಯಿದ್ದೀನಿ. 2ರಿಂದ 2.5 ಕಪ್ ಕೂಡ ಹಾಕ್ಕೋಬೋದು. ಹಾಕ್ಬಿಟ್ಟು ಈ ಥರ ನೋಡಿ ರೈಸ್ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಕುಕ್ ಮಾಡ್ಕೊತಾ ಇದ್ದೀನಿ. ಇಲ್ಲೇ ಇದೊಂದು 10 ನಿಮಿಷದಲ್ಲೇ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ನಿಮಗೆ ಕುಕ್ಕರಿಂದ ಪ್ರೆಷರ್ ಕುಕ್ ಮಾಡೋಂಥ ಅವಶ್ಯಕತೆ ಏನಿರೋದಿಲ್ಲ ನೋಡಿ. ಈಗ ನಾನು ಒಂದು ಸ್ವಲ್ಪ ಇದಕ್ಕೆ ಕೇಸರಿ ಹಾಕ್ತಾಯಿದ್ದೀನಿ, ಒಳ್ಳೆ ಕಲರ್ ಬರಲಿ ಅಂತ. ಇದಾದ ನಂತರ 1 ಕಪ್ ಏನು ಹಾಕಿದ್ನಲ್ಲ ನಾನು ಅಕ್ಕಿ, ಅದಕ್ಕೆ 1 ಕಪ್ನಷ್ಟು ಬೆಲ್ಲನ ಪುಡಿ ಮಾಡಿದ್ದು ಹಾಕ್ತಾಯಿದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಒಂದು ಅರ್ಧದಿಂದ 3/4 ಕಪ್ನಷ್ಟು ತೆಂಗಿನಕಾಯಿ ಫ್ರೆಶ್ ಆಗಿ ತುರಿದಿದ್ದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಇದು ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅನಿಸಿದರೆ ನೀವು ಹಾಲು ಹಾಕ್ಕೋಬೋದು ಅಥವಾ ನೀರು ಹಾಕ್ಕೋಬೋದು, ಏನು ಬೇಕಾದ್ರೂ ಹಾಕ್ಬೋದು, ಅಥವಾ ಕೋಕೋನಟ್ ಮಿಲ್ಕ್ನೂ ಹಾಕ್ಬೋದು. ಅದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ಈಗ ಈ ಥರ ಕಟ್ ಮಾಡಿಟ್ಕೊಂಡ್ರೆ ಬಾಳೆಹಣ್ಣು ಹಾಕ್ಕೋತಾ ಇದ್ದೀನಿ. ಈ ಥರದ್ದು ಮಾಡಿಕೊಂಡ್ರೆ ನೈವೇದ್ಯಕ್ಕೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಇದು ಉಪವಾಸಕ್ಕೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೆಲ್ದಿಯಾಗೂ ಇರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ ಒಂದು ಸರ್ತಿ. ಈ ಥರ ಅದಕ್ಕೆ ನಾನು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥದ್ದು ಗೋಡಂಬಿ ಮತ್ತು ಆಮೇಲೆ ದ್ರಾಕ್ಷಿನ ಹಾಕ್ಕೋತಾ ಇದ್ದೀನಿ. ನೋಡಿದ್ರಲ್ಲ 2 ಥರದ ಸ್ವೀಟ್ ಯಾವ ಥರ ಮಾಡ್ಕೋಬೋದು ಅಂತ. ಈ ಥರದ್ದು ಯಾವುದಾದ್ರೂ ಒಂದು ಬೇರೆ ವೆರೈಟಿ ಮಾಡ್ಕೊಂಡು ನೋಡಿ. ಇದನ್ನು ನೀವು ಇದಕ್ಕೆ ಕೂಡ ಬಳಸ್ಬೋದು, ಅಥವಾ ಹಬ್ಬದಲ್ಲಿ ಉಪವಾಸಕ್ಕೂ ಕೂಡ ಇದನ್ನ ಬಳಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.